ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನ್ಯೂ. ನಾವು ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದೀನಿ. ಅಮ್ಮನ್ನ ಕರ್ಕೊಂಡು ಹಾಗೆ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ಬಂದಿರೋದು ನಾನು ಮಂತ್ರಾಲಯಕ್ಕೆ. ನೋಡ್ತಾ ಇರ್ಬೋದು, ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಇವಾಗ ಎಲ್ಲರೂ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ನಾನು ಮತ್ತು ನಮ್ಮಮ್ಮ ಸಾಗರದಿಂದ ರಾತ್ರಿ ಬಸ್ ಹತ್ತಿದ್ವಿ. ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ಇದೆ. ಸಾಗರದಿಂದ 2 ಬಸ್ ಇದೆ. ಸಾಗರದಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ 2 ಬಸ್ ಇದೆ. ಒಂದು ಗೌರ್ಮೆಂಟ್ ಬಸ್ ಇದೆ, ಇನ್ನೊಂದು ಪ್ರೈವೇಟ್ ಶ್ರೀಕುಮಾರ್ ಟ್ರಾವೆಲ್ಸ್ ಅಂತ. ಎರಡೂ ಆಲ್ಮೋಸ್ಟ್ 1000 ರುಪೀಸೇ ಆಗುತ್ತೆ. ಇನ್ನು ನೀವು ಲೇಡೀಸ್ ಫ್ರೀಯಾಗಿ ಮಂತ್ರಾಲಯ ಹೋಗ್ಬೇಕಂದ್ರೆ ಸಾಗರದಿಂದ ರಾಯಚೂರಿಗೆ ಬಸ್ ಇದೆ. ಸೊ ಅದ್ರಲ್ಲಿ ನೀವು ಫ್ರೀಯಾಗಿ ರಾಯಚೂರು ತನಕ ಹೋಗಿ ಅಲ್ಲಿಂದ ನೀವು 30 ರೂಪಾಯಿ ಕೊಟ್ಟು ಮಂತ್ರಾಲಯಕ್ಕೆ ಹೋಗ್ಬೋದು. ಸೀಟ್ಸ್ಗೋಸ್ಕರ 20 ರುಪೀಸ್ ಕೊಟ್ಟು ಪ್ರೀ ಬುಕ್ ಮಾಡ್ಕೊಳ್ಳಿ. ನಾವು ಶ್ರೀಕುಮಾರ್ ಟ್ರಾವೆಲ್ಸ್ ಅಲ್ಲಿ 8 ಗಂಟೆಗೆ ಸಾಗರದಿಂದ ಹೊರಟ್ವಿ. ಮಂತ್ರಾಲಯಕ್ಕೆ ರೀಚ್ ಆಗ್ತಿದ್ದಂಗೆ ಮಠದ ಹತ್ರನ ನಿಲ್ಲಿಸ್ತಾರೆ ಬಸ್ನ. ಬಟ್ ನಮ್ ಸ್ಟೇ ಇದ್ದಿದ್ದು 1.5 ಕಿಲೋಮೀಟರ್ಸ್ ದೂರ. ಸೊ ಹಾಗಾಗಿ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ಸ್ ಬೆಂಗಳೂರಿಂದ ಬಂದಿದ್ರು. ಅವ್ರು ಆಲ್ರೆಡಿ ಮಧ್ಯರಾತ್ರಿನೇ ರೀಚ್ ಆಗಿದ್ರು ಮಂತ್ರಾಲಯ. ಸೊ ಇಲ್ಲೇ ಸ್ಟೇ ಎಲ್ಲ ಮಲ್ಕೊಂಡಿದ್ರು. ನಾವು ಒಂದು 5:30-6 ಗಂಟೆ ಆಗಿತ್ತು ರೀಚ್ ಆಗೋದು. ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ಟೈಮ್ 7:30 ಆಗೋಯ್ತು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಸ್ಯಾರಿ ಹಾಕೊಂಡಿದ್ವಿ. ಹಾಗೆ ಸ್ಟೇ ಹತ್ರನೇ ಇಲ್ಲಿ ಚಿಕ್ಕ ಚಿಕ್ಕ ನಾಯಿ ಮರಿಗಳಿದ್ವು. ಅವಕ್ಕೂ ಬಿಸ್ಕೆಟ್ ತಗೊಂಡ್ ಹಾಕಿದ್ವಿ. ಹಾಗೆ ನಾನಿವತ್ತು ಹಾಕೊಂಡಿರೋ ಸ್ಯಾರಿ ಮತ್ತೆ ಬ್ಲೌಸ್ ಏನಾದ್ರು ಔಟ್ಫಿಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಬೋದು. ಹಾಗೆ ನಮ್ಮಮ್ಮ ಈ ರೀತಿ ರೆಡಿ ಆಗಿದ್ರು. ನಮ್ಮಮ್ಮ ಪಾಪ ಎಲ್ಲೂ ಹೊರಗಡೆ ಬರೋದೇ ಇಲ್ಲ. ಸೊ ಅವ್ರನ್ನ ನಾನು ಕರ್ಕೊಂಡ್ ಬಂದಿದ್ದು ಖುಷಿ ಆಯ್ತು. ಹಾಗೆ ನಾವಿಬ್ರು ರಾಯರ ದರ್ಶನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಮಂತ್ರಾಲಯಕ್ಕೆ. ರಾಯರು ನನ್ನ ಲೈಫಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಮ್ಯಾಜಿಕ್ ಮಾಡಿದ್ದಾರೆ. ಮುಂದೆ ಬರೋ ವ್ಲಾಗ್ಸ್ ಅಲ್ಲಿ ಖಂಡಿತ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಉಳ್ಕೊಂಡು ಸ್ಟೇ ಬಂದ್ಬಿಟ್ಟು ಅದಿತಿ ರೆಸಾರ್ಟ್ಸ್ ಅಂತ. ಇವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು. ನಮ್ಗೆ ಮಠಕ್ಕೆ ಆಟೋನ ಇವರೇ ಕರ್ಸಿದ್ರು ಇಲ್ಲಿಗೆ ಬುಕ್ ಮಾಡಿ. ಇಲ್ಲಿ ಮಂತ್ರಾಲಯದಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಕನ್ನಡ ಬರುತ್ತೆ, ಯಾಕಂದ್ರೆ ಇದು ಬಾರ್ಡರ್ ಆಗಿರೋದ್ರಿಂದ. ಸೊ ನೀವೇನು ವರಿ ಮಾಡ್ಬೇಕಾಗಿಲ್ಲ. ನಾವು ಮಠದ ಹತ್ರ ಆಟೋದಲ್ಲಿ ಬಂದು ಇಳಿದ್ವಿ. ಇಲ್ಲಿ ತುಂಬಾ ಹೂವೆಲ್ಲ ಮಾರ್ತಾ ಇದ್ರು. ಸೊ ಹಾಗೆ ಮಲ್ಗೆ ಹೂ ಮುಡ್ಕೊಳ್ಳೋಣ ರಾಯರ ದರ್ಶನ ಮಾಡೋ ಮುಂಚೆ ಅಂತ ಹೇಳ್ಬಿಟ್ಟು ಇಲ್ಲೇ ಹೂ ತಗೊಂಡು ಎಲ್ಲರೂ ಮುಡ್ಕೊಂಡ್ವಿ. ಹಾಗೆ ನಮ್ಮಮ್ಮ ನನಗೆ ಹೂ ಮುಡ್ಸಿದ್ರು. ನಾವು ಬಂದಿದ್ದು ದರ್ಶನಕ್ಕೆ ಶನಿವಾರ. ಸೊ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ನಾವು ಬೇಗ ಹೋಗಿದ್ವಿ, ಬಟ್ ಸ್ಟಿಲ್ ಆಲ್ರೆಡಿ ತುಂಬಾ ಲೈನ್ ಎಲ್ಲ ಇತ್ತು. ನೀವಿಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ಸ್ಪೆಷಲ್ ದರ್ಶನ ಕೂಡ ಹೋಗ್ಬೋದು. ಸೊ ಬೇಗನೆ ಬಿಡ್ತಾರೆ. ಮುಂಚೆ ಇಲ್ಲಿ ಡೈರೆಕ್ಟ್ ಇಂದ ಬಿಡ್ತಾ ಇದ್ರಂತೆ, ಬಟ್ ಇವಾಗ ಇಲ್ಲಿ ಕ್ಯೂ ಸಿಸ್ಟಮ್ ಹಾಕ್ಬಿಟ್ಟು ಲೈಕ್ ಒಂಥರ ಬ್ಯಾರಿಗೇಡ್ಸ್ ಎಲ್ಲ ಹಾಕಿದ್ದಾರೆ. ನಾನು ತೋರಿಸ್ತೀನಿ ನಿಮ್ಗೆ ಮುಂದೆ. ಸೊ ಅದ್ರಿಂದ ನಾವು ಹೋದ್ವಿ. ಸುಮಾರು ನಮ್ಗೆ 1-1.5 ಗಂಟೆ ಆಯ್ತು ದರ್ಶನ ಮಾಡಕ್ಕೆ. ನಾವು ಫಸ್ಟ್ ರಾಯರ ದರ್ಶನ ಮಾಡಕ್ಕಿಂತ ಮುಂಚೆ ಇಲ್ಲಿ ನದಿ ಇದೆ ಹಿಂದ್ಗಡೆ. ಸೊ ಅಲ್ಲಿ ಒಂದ್ ಸ್ವಲ್ಪ ತಲೆಗೆ ನೀರ್ನ ಹಾಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಆಮೇಲೆ ಇಲ್ಲಿ ಮಂಚಾಲಮ್ಮ ದೇವಿ ಇದೆ. ಸೊ ಅಲ್ಲಿ ನಾವು ದರ್ಶನ ತಗೊಂಡು ಆಮೇಲೆ ಇಲ್ಲಿ ಕಿವಿಗೆ ಹೋದ್ವಿ. ನಾವು ಸ್ಟಾರ್ಟಿಂಗ್ ಲೈನ್ ಜಾಯ್ನ್ ಆದಾಗ ಈಸಿಯಾಗಿ ಹಿಂಗೆ ಮೇಲ್ಗಡೆ ಬಿಡ್ತಾರೆ ಅನ್ಕೊಂಡ್ವಿ. ಆಮೇಲೆ ನೋಡ್ಬೋದು ಇಲ್ಲಿ ನೀವು ಹೇಗಿದೆ ಅಂತ. ಬಟ್ ನಮ್ಮ ಪುಣ್ಯಕ್ಕೆ ಎಲ್ಲೂ ಸ್ಟಾಪ್ ಆಗಿಲ್ಲ, ಮೂವ್ ಆಗ್ತಾನೆ ಇತ್ತು ಲೈನು. ಸೊ 1.5 ಗಂಟೆ ಆಯಿತು. ಬಟ್ ತುಂಬ ಏಜ್ ಆಗಿರೋರು ಇದ್ದರೆ ಏನಾದರೂ ನಿಮ್ಮ ಜೊತೆ ನೀವು ಪಾಸ್ ತೊಗೊಂಡು ಹೋಗೋದು ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಡೈರೆಕ್ಟ್ ಬಿಡ್ತಾರೆ. ಬಟ್ ಈಸಿಯಾಗಿ ರಾಯರ ದರ್ಶನ ಮಾಡೋಕ್ಕಿಂತ ಈ ಥರ ಕಷ್ಟಪಟ್ಟು ರಾಯರ್ ನೋಡೋದು ತುಂಬ ಖುಷಿ ಆಗುತ್ತೆ. ಸೊ ಜಾಸ್ತಿ ಹೊತ್ತೇ ನೋಡೋಕ್ಕೆ ಬಿಡಲ್ಲ ಅಲ್ಲಿ. ಮತ್ತೆ ಇನ್ನೊಂದು ರೌಂಡ್ ಸುತ್ತಿ ಬರೋಕ್ಕೂ ಆಗಲ್ಲ. ಸೊ ಆಮೇಲೆ ನಾವಿಲ್ಲಿ ಮಂತ್ರಾಕ್ಷತೆ ತಗೊಂಡು ನಾನು ಇಲ್ಲಿ ಹೆಜ್ಜೆ ನಮಸ್ಕಾರ ಕೂಡ ಮಾಡಿದೆ. ಆಮೇಲೆ ಇಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಮಾಡ್ತಾ ಇದ್ರು, ಅದನ್ನು ಕೂಡ ನೋಡಿದ್ವಿ. ತುಂಬ ಖುಷಿ ಆಯಿತು. ಆಮೇಲೆ ನಾವಿಲ್ಲಿ ಹೊರಗಡೆ ಬಂದ್ವಿ. ಇಲ್ಲಿ ಪರಿಮಳ ಪ್ರಸಾದ ಸಿಗುತ್ತೆ. ಒಬ್ಬರಿಗೆ 2 ಪ್ಯಾಕ್ ಕೊಡ್ತಾರೆ. 1 ಪ್ಯಾಕಿಗೆ 30 ರೂಪಾಯಿ. ಅದ್ರಲ್ಲಿ 4 ಪೀಸ್ ಇರುತ್ತೆ. ಹಾಗೆ ಪ್ರಸಾದದ ವಿಷಯದಲ್ಲಿ ಇನ್ನೊಂದು ನೋಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬರೀ ಕ್ಯಾಶ್ ಮಾತ್ರ ಎಕ್ಸೆಪ್ಟ್ ಮಾಡ್ತಾರೆ, ಫೋನ್ ಪೇ ಅದೆಲ್ಲ ಎಕ್ಸೆಪ್ಟ್ ಮಾಡಲ್ಲ. ಹಾಗೆ ಒಬ್ರ ಕೈಲಿ ಒಬ್ರಿಗೆ 60 ರೂಪಾಯಿ ಕೊಡ್ತಾರೆ. ನೀವು ಸ್ವಲ್ಪ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಕೂಡ ಕೊಡ್ತಾರೆ ಪ್ರಸಾದ. ಹಾಗೆ ನಾವಿನ್ನೂ ತಿಂಡಿ ತಿಂದಿರ್ಲಿಲ್ಲ. ತಿಂಡಿ ತಿನ್ನೋಕ್ಕಿಂತ ಮುಂಚೆನೇ ದರ್ಶನ ಮಾಡೋಣ ಅಂತ ಬಂದಿದ್ವಿ. ಟೈಮ್ ಆಗ್ಲೇ 10:30 ಆಗೋಗಿತ್ತು. ಸೊ 11 ಗಂಟೆಯಿಂದ ಇಲ್ಲಿ ಊಟ ಸ್ಟಾರ್ಟು. 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ. ಸೊ ಹಾಗಾಗಿ ನಾವು ಡೈರೆಕ್ಟ್ ಊಟಕ್ಕೆ ಬಂದ್ವಿ. ರಾಯರ ಮಠದಲ್ಲಿ ಊಟ ಮಾಡೋಕ್ಕೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಬಟ್ ಇಲ್ಲಿ ರೈಸ್ ತುಂಬಾ ಜಾಸ್ತಿನೇ ಬಡಿಸ್ತಾರೆ. ಕಡಿಮೆ ನಮ್ಮ ತರ ಕಡಿಮೆ ತಿನ್ನೋರಿಗೆ ಸ್ವಲ್ಪ ಖಾಲಿ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಮೊಸರನ್ನ ಹಾಕ್ಸ್ಕೊಳಕ್ ಹೋಗ್ಲೇ ಇಲ್ಲ, ಯಾಕಂದ್ರೆ ಅನ್ನ ಸಾರ ನನಗೆ ಹೊಟ್ಟೆ ತುಂಬಿಡ್ತು. ನಾನು ಮಂತ್ರಾಲಯಕ್ಕೆ ಬರಬೇಕು ಅಂತ ತುಂಬಾ ಟೈಮಿಂದ ಅನ್ಕೊಂಡಿದ್ದೆ. ನನ್ನ ಕಾಲೇಜಲ್ಲಿ ಇರುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ನಾನು ಹೋಗೋಕ್ಕಾಗಿರ್ಲಿಲ್ಲ. ಸೊ ಫೈನಲಿ ರಾಯರೇ ಕರ್ಸ್ಕೋಬೇಕು ಅವ್ರ ದರ್ಶನ ಮಾಡ್ಲಿಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಆಯ್ತು. ಸಡನ್ ಆಗಿ ಪ್ಲಾನ್ ಮಾಡಿದೆ.
ಹೇಳಿದೆ. ಅಮ್ಮ ಕೂಡ ನಾನು ಬರ್ತೀನಿ ಅಂದರು. ಸೊ ಅವ್ರನ್ನೂ ಕರ್ಕೊಂಡು ನಾನು ಹೋದೆ. ಅಮ್ಮಂಗೂ ತುಂಬ ಖುಷಿ ಆಯಿತು. ನಾವು ಇವಾಗ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದೇನು ಕೆಲಸ ಅಂತ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಅದು ಒಳ್ಳೇದಾಗಲಿ ಅಂತ ಕೂಡ ನಾವು ಬೇಡ್ಕೊಂಡ್ವಿ. ರಾಯರ ದರ್ಶನ ಆದಮೇಲೆ ಯಾವ್ಯಾವ ಪ್ಲೇಸಸ್ಸಿಗೆ ಹೋಗ್ಬೇಕು ಅನ್ನೋದನ್ನು ಈ ಆಟೋದವರೇ ಹೇಳಿಬಿಡ್ತಾರೆ. ತುಂಬ ಜನ ಸಿಗ್ತಾರೆ ನಮಗೆ ಬನ್ನಿ ಬನ್ನಿ ಅಂತ. ಸೀಟ್ ಲೆಕ್ಕ ಆದರೆ 150 ರೂಪಾಯಿ ಒಬ್ಬರಿಗೆ. ಅದೇ ನೀವು ಸಪ್ರೇಟಾಗಿ ಹೋಗ್ಬೇಕಂದ್ರೆ 1500 ರುಪೀಸ್ ಕೇಳ್ತಾರೆ. ಬಟ್ ನಾವು ಸಣ್ಣ ಆಟೋದಲ್ಲಿ 1200ಗೆ ಮಾತಾಡ್ಕೊಂಡು ಹೊರಟ್ವಿ. ಫಸ್ಟ್ ಪ್ಲೇಸ್ ನಮಗೆ ಕರ್ಕೊಂಡು ಬಂದು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ನೀವು 33 ಅಡಿ ಆಂಜನೇಯ ಸ್ವಾಮಿದು ಕಲ್ಲಿಂದ ವಿಗ್ರಹ ನೋಡ್ಬೋದು. ಈ ದೇವಸ್ಥಾನ ರೀಸೆಂಟ್ ಆಗಿ ಕಟ್ಸಿದಂತೆ 2021ನೇ ಇಸ್ವಿಯಲ್ಲಿ. ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ಹೋಗ್ತಾ ನಿಮ್ಗೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಇದ್ರ ನೆಕ್ಸ್ಟ್ ಕರ್ನಾಟಕ ಅಂತ. ಇದ್ರ ಈಚೆ ನಾವು ಇದ್ದಿದ್ದು ಇವಾಗ ಆಂಧ್ರ ಪ್ರದೇಶ ಮಂತ್ರಾಲಯಂ. ಈಗ ನೆಕ್ಸ್ಟ್ ನಮ್ಗೆ ರಾಯಚೂರು ಸಿಗುತ್ತೆ. ಸೊ ಈಗ ಆ ಕಡೆ ಸೈಡ್ ನಾವು ಟೆಂಪಲ್ಸ್ ನೋಡಕ್ ಹೋಗ್ತಾ ಇದ್ದೀವಿ. ಮಂತ್ರಾಲಯ ಮತ್ತು ರಾಯಚೂರಲ್ಲಿ ನಮ್ಗೆ ಹೇಗೆ ಫೀಲ್ ಆಯ್ತು ಅಂದರೆ ಬೆಳಗ್ಗೆ 10 ಗಂಟೆ ಆಗಿದ್ರೆ 12 ಗಂಟೆ ಆಗಿರೋ ಫೀಲ್ ಇತ್ತು. ಇವಾಗ ನಾವು ಹೋಗ್ತಾ ಇರೋ ಟೈಮ್ ಒಂದು 11:30 12 ಗಂಟೆ ಆಗಿತ್ತು ಅಷ್ಟೇ. ಬಟ್ ನಮಗೆ ಒಂದು 3 ಗಂಟೆ ಥರ ಅನಿಸ್ತಾ ಇತ್ತು. ಸೊ ಸ್ವಲ್ಪ ಬಿಸಿಲು ಬೇಗನೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಹಾಗೆ ಬೇಗನೆ ಬಿಸಿಲು ಕಡಿಮೆ ಆಯಿತು. ಮತ್ತು ನಾವು ಹೋಗಿದ್ದು ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ. ಇವಾಗ ಅಷ್ಟು ಬಿಸಿಲು ಇರಲ್ಲ, ಚಳಿ ಬೇರೆ, ಚಳಿಗಾಲ ಅಲ್ವಾ. ಸೊ ಇನ್ನು ಬಿಸಿಲು ಟೈಮಲ್ಲಿ ಬಂದಿದ್ರೆ ಹೇಗಿರುತ್ತೆ ಅಂತ ನಾನು ಒಂದ್ಸಲಿ ಅಂದ್ಕೊಂಡೆ. ನಮಗೆ ಸೆಕೆಂಡ್ ಕರ್ಕೊಂಬಂದಿದ್ದು ಬಿಚ್ಚಾಲೆಗೆ. ಮಧ್ವ ಪಂಡಿತರಾದ ಹಾಗೆ ರಾಯರ ಅಪ್ಪಟ ಭಕ್ತನಾದ ಅಪ್ಪಣ್ಣಾಚಾರ್ಯರು ಇದೇ ಗ್ರಾಮದಲ್ಲಿ ಜನಿಸಿರ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಸುಮಾರು 13 ವರ್ಷ ಇಲ್ಲೇ ಇರ್ತಾರೆ ಅಪ್ಪಣ್ಣಾಚಾರ್ಯರ ಜೊತೆಗೆ. ಅಪ್ಪಣ್ಣಾಚಾರ್ಯರು ಅವ್ರು ಶ್ರೀಮಂತರಾಗಿದ್ರು ಕೂಡ ಅವ್ರ ಶಿಷ್ಯಂದ್ರಿಗೆ ಭಿಕ್ಷಾಟನೆ ಮಾಡಲು ಪ್ರೋತ್ಸಾಹ ಮಾಡ್ತಾ ಇದ್ರಂತೆ. ಯಾಕಂದರೆ ಸನ್ಯಾಸಿ ಜೀವನದ ಬಗ್ಗೆ ತಿಳಿಸೋಕ್ಕೆ ಅವ್ರ ಶಿಷ್ಯಂದ್ರು ತಂದಿದ್ದ ಅಕ್ಕಿನ ಇಲ್ಲೇ ಇರುವಂಥ ಒಂದು ಮರಕ್ಕೆ ಕಟ್ಟಿಡ್ತಾ ಇದ್ರಂತೆ. ಅದು ಅವರು ಬೋಧನೆ ಮಾಡಿ ಮುಗಿಸೋಷ್ಟರಲ್ಲಿ ಅದು ಅಕ್ಕಿ ಇರೋದು ಅನ್ನ ಆಗಿರ್ತಾ ಇತ್ತಂತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲೆಯಲ್ಲಿ ಇರುವಾಗ ಅವರು ಕಲಿತಾ ಇದ್ದಿದ್ದ ಕಟ್ಟೆ, ಜಪದ ಕಟ್ಟೆ, ಹಾಗೆ ಅವ್ರು ಯೂಸ್ ಮಾಡ್ತಿದ್ದ ಕಲ್ಲು ಎಲ್ಲನೂ ಕೂಡ ಇಲ್ಲೇ ಇದೆ. ಹಾಗೆ ರಾಯರು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀ ಉಗ್ರ ನರಸಿಂಹ ಸ್ವಾಮಿ ದೇವರು ಕೂಡ ಇಲ್ಲೇ ಇದ್ದಾರೆ. ಹಾಗೆ ಈ ಬಿಚ್ಚಾಲೆಯಲ್ಲೇ ಸ್ವಾಮಿಗಳು ಯಾವಾಗ ಬೃಂದಾವನ ಪ್ರವೇಶ ಮಾಡಬೇಕು ಅನ್ನೋ ದಿನಾಂಕವನ್ನು ಕೂಡ ಡಿಸೈಡ್ ಮಾಡಿದ್ರಂತೆ. ಹಾಗೆ ಅವರು ಪರಿಮಳ ಗ್ರಂಥ ಬರೆದು ಮುಗಿದ್ಮೇಲೆ ಪರಿಮಳಾಚಾರ್ಯ ಅಂತ ಬಿರುದು ಕೂಡ ಇಲ್ಲೇ ಸಿಗುತ್ತೆ. ಇನ್ನು ಈ ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನ ಯಾರು ಕಟ್ಸಿದ್ದು, ಏನ್ ಕತೆ ಅಂತ ಕೇಳಿದ್ರೆ, ಯಾವಾಗ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾರೋ ಪ್ರತಿದಿನ ಅವರ ಪರಮ ಭಕ್ತ ಆಗಿರುವಂತ ಅಪ್ಪಣ್ಣಾಚಾರ್ಯರು ಈ ತುಂಗಭದ್ರಾ ನದಿಯಲ್ಲಿ ಈಜ್ಕೊಂಡು ಪ್ರತಿದಿನ ರಾಯರ ದರ್ಶನ ಮಾಡಕ್ ಹೋಗ್ತಾ ಇದ್ರಂತೆ. ಅವ್ರ ಭಕ್ತನ ಕಷ್ಟ ನೋಡೋಕ್ಕಾಗದೆ ಅವ್ರ ಕನ್ಸಲ್ಲಿ ಬಂದು ಬಿಚ್ಚಾಲೆಯಲ್ಲೇ ಒಂದು ಏಕಶಿಲಾ ಬೃಂದಾವನವನ್ನ ನಿರ್ಮಿಸಕ್ಕೆ ಹೇಳ್ತಾರೆ. ಅದರಂತೆ ಅಪ್ಪಣ್ಣಾಚಾರ್ಯರು ಕೂಡ ಇದನ್ನ ಮಾಡ್ತಾರೆ. ಹಾಗೆ ಇಲ್ಲಿ ಬೇರೆ ವಿಗ್ರಹಗಳು ಕೂಡ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ನಾಗರದ್ದು ಕಲ್ಲಿಂದು ವಿಗ್ರಹಗಳು ಎಲ್ಲವೂ ಕೂಡ ಇದ್ದಾವೆ. ರೀಸೆಂಟಾಗಿಯೇ ಇಲ್ಲಿ ಬಿಚ್ಚಲಮ್ಮನ ದೇವಸ್ಥಾನ ಕೂಡ ಕಟ್ಟಿದಾರಂತೆ. ಇದನ್ನ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತ ಹೇಳಿದರು. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ಹಳೆ ದೇವಸ್ಥಾನ ಹೇಗಿತ್ತು ಅನ್ನೋ ಒಂದು ಫೋಟೋ ಕೂಡ ಇತ್ತು. ಬಿಚ್ಚಲಮ್ಮನ ದರ್ಶನ ಮಾಡಿಕೊಂಡು ನಾವು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಅಪ್ಪಣ್ಣಾಚಾರ್ಯರ ಮನೆ ಇದೆ, ಅಲ್ಲಿಗೆ ಹೊರಟ್ವಿ. ಆ್ಯಕ್ಚುಲಿ ಇಲ್ಲಿ ಫುಡ್ಡೆಲ್ಲ ಅಷ್ಟು ಚೆನ್ನಾಗಿ ಸಿಗಲ್ಲ ಎಲ್ಲೂ. ಸೊ ನಾವಂತೂ ಬರೀ ಮಾವಿನಕಾಯಿ, ಪೇರ್ಲೆ ಹಣ್ಣಲ್ಲೇ ಇದ್ವಿ. ಆ ಬೋಂಡ ಬಜ್ಜಿ ಎಲ್ಲ ಸಿಗುತ್ತೆ. ಬಟ್ ನಂಗೆ ಯಾಕೋ ಈ ಬಿಸಿಲಿಗೆ ಆ ಎಣ್ಣೆ ವಾಸನೆ ತೊಗೊಳಕ್ಕೆ ಅನಿಸ್ತಾ ಇರಲಿಲ್ಲ. ನೀವು ಮಂತ್ರಾಲಯ ಹೋದಾಗ ಪೇರ್ಲೆ ಹಣ್ಣು ಮತ್ತು ಈ ಮಾವಿನಕಾಯಿನೆಲ್ಲ ಮಿಸ್ ಮಾಡಬೇಡಿ. ಯಾಕಂದರೆ ತುಂಬಾ ಫ್ರೆಶ್ ಆಗಿ ಅವರೇ ಬೆಳೆದಿರೋದನ್ನ ಇಟ್ಕೊಂಡಿರ್ತಾರೆ. ನಾವು ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ. ಇಲ್ಲಿ ಒಳಗಡೆ ಫೋಟೋಸ್ ಎಲ್ಲ ಹಾಕಿದ್ರು. ಹಾಗೆ ಗುರುಗಳು, ಎಷ್ಟನೇ ಗುರುಗಳು ಯಾರ್ಯಾರು ಅನ್ನೋದು ಲೀಸ್ಟ್ ಎಲ್ಲ ಇತ್ತು. ಹಾಗೆ ಬುಕ್ಸ್ ಕೂಡ ಇಟ್ಟಿದ್ರು, ಬೇಕಿದ್ರೆ ತಗೋಬೋದಾಗಿತ್ತು ಇಲ್ಲಿ. ಹಾಗೆ ಇಲ್ಲಿ ನಮಗೆ ರಾಯರ ಮಹಾತ್ಮೆ ಬಗ್ಗೆನೂ ಹೇಳಿದ್ರು. ಜಗ್ಗೇಶ್ವರ ರಾಮನಿ ಉಪಯೋಗಿಲ್ಲ ಮಂತ್ರಾಲಯ ಸರ್ ಅವ್ರ ಮನೆ 200 crores ಇವೆಲ್ಲ ನಾವು ದಿನ ಈ ಸುಧಾಮೂರ್ತಿಯವ್ರ ಮನೆ ಇಂಥ ಇನ್ನೂ 10 ಮನೆ ಬೇಕು. ಯಾಕಂದ್ರೆ ಮನೆಯೇ ಖಾಲಿ ಬೇಕಂದ್ರೆ ಯಾಕೆ ರೊಕ್ಕ ತುಂಬಿಡ್ರಿ. ಅವ್ರು 150 ರೂಪಾಯಿ ಸೀರೆ ಹುಡ್ಕೋತಾರ, ನೀವರು ಬಂಗಾರ ಕೇಳಿರಿ. ಅವರು ಕರಿಮಣಿ ಮೇಡಮ್ ಎಲ್ಲ ರಿಷ ಎಲ್ಲರೂ ಇಲ್ಲಿ ಬಿಡ್ತಾರೆ. ಯಾವ ನಮಗೆ ಕಷ್ಟ ಕಾಲದಲ್ಲಿ ಮುಂದೆ ಮೋಕ್ಷಕ್ಕೆ ಕೊಡೋರು ಅಂದ್ರೆ ಇವರೊಬ್ಬರೇ ನೋಡು. ಅವ್ರು ನಡ್ಕೊಂಡ್ಬಿಟ್ಟು ನಾವು ಮತ್ತು ಏನು ಲಂಡನ್ ಪ್ರೈಮ್ ಮಿನಿಸ್ಟರ್ ಅಂದರೆ ಹಳೆಯ 5 ಲಕ್ಷ ಕೋಟಿ ಎಲ್ಲವೂ ನಾವು ಒಂದು 8 ತಿಂಗಳದಾಗ ನಾನು ಭಯಂಕರ ಕಷ್ಟ ಹೋದ ಜನ್ಮರಾಗ ನನಗೂ ಇಷ್ಟು ತ್ರಾಸಾಗಿತ್ತು. ನಾನು ಅದಕ್ಕೆ ಬಿಟ್ಬಿಟ್ಟಿನಿ. ಯಾಕೆ ನಮ್ಮ ಗುರುಗಳು ಕಷ್ಟಪಟ್ಟದ್ದು ನೋಡಿದ್ರೆ ಅವ್ರದ್ದು ಜೀವನ ಚರಿತ್ರೆ ಹೋಗ್ಬಿಟ್ರೆ ಕಣ್ಣ ದಳ
ಹೋಗೋಕ್ಕಾಗ ನಮ್ಗೆ ಹುಂಡೆಗೆ ಹಾಕ್ಬೇಡ್ರಿ, ಚೀಟಿ ಮಾಡಿಸ್ಬೇಡ್ರಿ, ನಮಗೆ ರೊಕ್ಕ ಕೊಟ್ಟರೆ ನಿಮಗೆ ಪುಣ್ಯ ಬರೋದಿಲ್ಲ, ಆಚಾರ್ಯ ಕೊಟ್ಟರೆ ಪುಣ್ಯ ಬರೋದಿಲ್ಲ, ಪಾಪ ಕಡಿಮೆ ಆಗೋದು. ಹೋಗಂದ್ರೆ ರಾಯರ ಪವಾಡಗಳು ಒಂದು ನಾಲ್ಕೈದು ಜೀವನತೆ ಬಿಟ್ರೆ ಏನಪ್ಪ ನಮ್ಮ ಕಷ್ಟ ಅಂತ ಯಾರು ಬರ್ತಾರೆ. ನೀವು ಕಷ್ಟ ಅಂತ ಅನ್ನೋದು ಭಾಳ ಸಂಕಲ್ಪ ಮಾಡಿದ್ರಿ, ಆಚಾರ್ಯ ಭಾಳ ಕಷ್ಟ ನಿನಗಿಂತ ನಾನು ಕಷ್ಟ ಮನೆ ಮಾರ್ಕೊಂಬಿಟ್ಟು ನಾನು ಇರೋ ಮಗನ ಕಾಲಾಗೆ ಇಲ್ಲಿ ಬಂದು ಕೂಡಿಸ್ಬಿಟ್ಟ ನಮ್ಮ ಮಗ ನಾನು ಕಷ್ಟ ಕೇಳಿದ್ರೆ ಆದರೆ ರಾಯರ ಅನುಕೂಲದಿಂದ ಎಲ್ಲವೂ ಸರಿಯಾಗಿ ಗಾಯ ಹಾಕಿರ್ತಾನೆ. ಕುಜದೋಷ ಸರ್ಪದೋಷ ಸಂತಾನ ಪ್ರಾಪ್ತಿ ಮತ್ತು ಕಲ್ಯಾಣ. ಯಾರಿಗೆ ಲಗ್ನ ಆಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ಕುಜದೋಷ ಇದೆ ಸರ್ಪದೋಷ ಇದೆ ಅಂಥವ್ರು ಕಾಯಿ ಸಂಕಲ್ಪ ಮಾಡಿಟ್ಟು ಹೋಗ್ತಾರೆ, ತಕ್ಷಣದಲ್ಲಿ ಲಗ್ನ ಆಗ್ತದೆ, ಸಂತಾನ ಡಬಲ್ ಟ್ರೀಟ್ಸ್ ಆಗ್ತದೆ, ಇದೆಲ್ಲ ಆಗ್ತದೆ. ಆರೋಗ್ಯ ಭಾಗ್ಯ, ಸ್ಕಿನ್ ಡಿಸೀಸ್, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸಸ್ಸು, ಯಾರಿಗೆ ಪ್ರಮೋಷನ್ ಆಗಿಲ್ಲ, ಟ್ರಾನ್ಸ್ಫರ್ ಆಗಿಲ್ಲ, ವಿದ್ಯಾಪ್ರಾಪ್ತಿ, ವಿದ್ಯಾ ಅಭಿವೃದ್ಧಿ, ಲಕ್ಷ್ಮೀ ಕಟಾಕ್ಷ. ಕುಜ ಮಂಗಳ ಸರ್ಪದೋಷ ಸಿಂಹರಾಶಿಗೆ ಅವರಿಗೆ ಅಷ್ಟಮಿ ಶನಿ ಕಾಟ ಸ್ಟಾರ್ಟ್. ಮತ್ತು ಕುಂಭರಾಶಿ, ಮೀನರಾಶಿ ಮತ್ತು ಕಟಾಕ್ಷ ಮತ್ತು ಸ್ಕಿನ್ ಡಿಸೀಸ್ ಮತ್ತು ಡೈವರ್ಸಿಸ್, ಇದು 108 ಸಮಸ್ಯೆಗಳಿಗೆ ಭಾರಿ ಇಲ್ಲಿ ಕಾಯಿಟ್ಟು ಎಲ್ಲ 400 ವರ್ಷದ ಇತಿಹಾಸದಲ್ಲಿ ಕಾಯಿಟ್ಟು ಹೋದ್ರೆ ಇದುವರೆಗೆ ನಮಗೆ ಕೆಲಸ ಆಗಿಲ್ಲ ಅಂತ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಕೇಳಿಸ್ಕೊಂಡ್ರಲ್ಲ ಯಾರ್ಯಾರಿಗೆ ಏನೇನಾಗಿದೆ ಅಂತ. ಮಕ್ಳನ್ನ ಕೇಳಿದ್ರೆ ಒಂದು ಮಗು ಕೇಳಿದ್ರೆ ಟ್ವೀನ್ಸ್ ಆಗಿದೆ ಅಂತೆ, ಹಾಗೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಕಿದೆ ಅಂತ ಇಲ್ಲಿ ಕಾಯಿ ಇಟ್ಟು ಬೇಡ್ಕೊಂಡ್ರೆ. ಸೊ ನಿಮಗೂ ಯಾರಾದ್ರೂ ಏನಾದರೂ ಬೇಡ್ಕೋಬೇಕು ಅಂತ ಇದ್ದರೆ ಅಥವಾ ಏನೋ ಒಂದು ಆಗಬೇಕು ಅಂತ ಇದ್ದರೆ ನೀವು ಇಲ್ಲಿ ಕಾಯಿ ಕೊಟ್ಟು ಪೂಜೆ ಮಾಡಿಸ್ಬೋದು. ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಹೋಗುವಾಗ ತುಂಬ ಕುರಿಗಳ ಹಿಂಡೆ ಸಿಕ್ತು ನಮಗೆ. ನನಗೊಂದ್ಸಲಿ ಅನಿಸ್ಬಿಡ್ತು ಈ ಜೀವನನೇ ತುಂಬ ಚೆನ್ನಾಗಿದೆಯಲ್ಲ ಅಂತ. ಬಟ್ ತುಂಬ ಕಷ್ಟ ಈ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕುರಿ ಕಾಯೋದು, ಮೇಯಿಸೋದು ತುಂಬಾ ಕಷ್ಟ. ನೀವು ಮುಂದೆ ಇರೋರು ಎಷ್ಟು ಹಾರ್ನ್ ನೋಡಿದ್ರು ನಾವು ನಿಮಗೆ ದಾರಿ ಮಾಡ್ಕೊಡಲ್ಲ ಅಂತ ಹೇಳಿ ಅವರೇ ಫಸ್ಟ್ ಹೋದರು ಕುರಿಗಳೆಲ್ಲರೂ. ನೆಕ್ಸ್ಟ್ ಪ್ಲೇಸ್ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಎಲ್ಲರ ಮುಖ ನೋಡಿ ಹೀಗಾಗ್ಬಿಟ್ಟಿದೆ. ನಗಡಮ್ಮ ನಾವು ಹೋಗಿದ್ದು ಶನಿವಾರ ಆಗಿದ್ರಿಂದ ಇಲ್ಲಿ ಕೂಡ ತುಂಬಾನೇ ರಶ್ ಇತ್ತು. ಹಾಗೆ ಈ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ತುಂಬಾನೇ ಇತಿಹಾಸ ಇದೆಯಂತೆ. ಹಿಂದೆ ರಾವಣ ಸೀತಾಪಹರಣ ಮಾಡಿದಾಗ ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಕಪಿ ಸೈನ್ಯದವ್ರು ಇಲ್ಲೇ ವಿಶ್ರಾಂತಿ ಕೂಡ ಪಡೆದಿದ್ರಂತೆ. ಇಲ್ಲಿ ನಾವು ದಿಂಬು, ಹಾಸಿಗೆ ಹಾಗೆ ಇನ್ನೂ ಹಲವಾರು ಕಲ್ಲಿಂದ ಮಾಡಿರೋವಂಥದ್ದೆಲ್ಲ ನೋಡ್ಬೋದು. ಹಾಗೆ ರಾಯರು ಕೂಡ ಇಲ್ಲಿ ತಪಸ್ ಮಾಡಿದ್ರಂತೆ. ಪಂಚಮುಖಿ ಪ್ರಾಣದೇವರು ಅಂದ್ರೆ 5 ಮುಖಗಳು. ಅದು ಯಾವ್ದ್ಯಾವ್ದು ಅಂದ್ರೆ ಗರುಡ, ನರಸಿಂಹ, ಹಯಗ್ರೀವ, ಆಂಜನೇಯ, ವರಾಹ. ಹಾಗೆ ಇಲ್ಲಿ ಅವಾಗಲೇ ಹೇಳ್ದಾಗೆ ಸುತ್ತಮುತ್ತ ತುಂಬ ದೊಡ್ಡ ದೊಡ್ಡ ಬಂಡೆಗಳು, ಹಾಗೆ ಗದೆ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ಹಾಗೆ ಇಲ್ಲಿ ಪಂಚಮುಖಿ ಪಾದರಕ್ಷೆಗಳು ಕೂಡ ಇದೆ. 2 ಕಡೆ ಇದೆ. ಸೊ ಅದು ನನಗೆ ಅಷ್ಟು ನೀಟಾಗಿ ಗೊತ್ತಾಗಿಲ್ಲ. ಫಸ್ಟ್ ಒಂದು ಕಡೆ ಈ ಗುಡಿಯಲ್ಲೂ ಇದೆ, ಹಾಗೆ ಇನ್ನೊಂದು ಕಡೆ ಒಂದು ಗುಡಿಯಲ್ಲಿ ಕೂಡ ಇದೆ. ನಿಜವಾಗ್ಲೂ ಇಲ್ಲಿ ದೊಡ್ಡ ದೊಡ್ಡ ಕಲ್ ಮೇಲೆ ಕಲ್ಲು ಏನು ಸಪೋರ್ಟ್ ಇಲ್ಲದೆ ನಿಂತಿರೋದು ಅದನ್ನೆಲ್ಲ ನೋಡಿ ನನಗೊಂಥರ ನಿಜವಾಗ್ಲೂ ರೋಮಾಂಚನ ಆಯಿತು. ಹೇಗಲ್ವಾ ಪ್ರಕೃತಿ ಅಂತ. ಹಾಗೆ ಜನ ನೋಡ್ಬೋದು, ತುಂಬ ಜನ ಇದ್ದರು. ನಮಗೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ದರ್ಶನ ಸಿಗಲಿಕ್ಕೆ. ಸ್ವಲ್ಪ ಜನ ಈ ಆಟೋದಲ್ಲಿ ಹೋಗಿ ಪ್ಲೇಸಸ್ ನೋಡೋದು ಓವರ್ ಹೈಪ್ಡು ಹಾಗೆ ಹೇಗೆ ಹೇಳ್ತಾರೆ. ಬಟ್ ನಿಜವಾಗ್ಲೂ ಇದು ಓವರ್ ಹೈಪ್ಡ್ ಆಗಿದ್ರೂ ತುಂಬ ಒಳ್ಳೊಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದರಲ್ಲೂ ಅದರದ್ದೇ ಆದ ಹಿಸ್ಟ್ರಿಗಳಿದೆ, ಹಾಗೆ ಒಂದು ಕತೆಗಳಿದೆ. ನೀವು ಮಂತ್ರಾಲಯಕ್ಕೆ ಹೋಗಿ ಈ ಪ್ಲೇಸಸ್ಗಳಿಗೆ ಹೋಗಿಲ್ಲ ಅಂದರೆ ಖಂಡಿತ ಒಂದ್ಸಲಿ ಹೋಗಿ ಬನ್ನಿ ಸಾಕು. ನೆಕ್ಸ್ಟ್ ಟೈಮ್ ನೀವು ಮಂತ್ರಾಲಯ ಹೋಗ್ಬಿದ್ದಾಗ ಇಲ್ಲಿಗೆ ಹೋಗಬೇಕು ಅನ್ನೋದೇನಿಲ್ಲ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು, ಒಂದು ಸ್ವಲ್ಪ ದೂರ ಇದೆ ಅಷ್ಟೇ. ಇದು ರಾಘವೇಂದ್ರ ಸ್ವಾಮಿಗಳ ಮನೆ ದೇವರಂತೆ ಲಕ್ಷ್ಮಿ. ರಾಯರು ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ದೇವರ ಅನುಗ್ರಹ ಪಡೆದ್ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಮಾಡ್ತಾರಂತೆ. ಪಂಚಮುಖಿ ಆಂಜನೇಯ ಅಂತ ಕರೀತಾರ. ಇಲ್ಲಿ ಲಕ್ಷ್ಮೀ ದೇವಿ ರಾಘವೇಂದ್ರ ಸ್ವಾಮಿಗಳ ಮನೆ ದೇವರು. ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿ ಕಲ್ಲಿನಲ್ಲಿಯೇ ಒಡಮೂಡಿದ್ದಾರೆ. ಶಂಕು ಚಕ್ರ ಸಮೇತರಾಗಿ ಉದ್ಭವರಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಾರ. ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ದರ್ಶನ ತೆಗೆದುಕೊಂಡ ನಂತರ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ. ಲಕ್ಷ್ಮೀ ದೇವಿ ಇಲ್ಲೇನು ಕಲ್ಲಿನ ಗುಡಿ ಇದೆ ಅದ್ರ ಒಳಗಡೆ ಇದ್ದಾರೆ. ಅಲ್ಲಿ ಅಷ್ಟು ಬೆಳಕಿಲ್ಲ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ.
ಹಾಗೆ ಈ ಕಡೆ ತುಂಬ ಹತ್ತಿ ಬೆಳೀತಾರೆ. ನನಗೆ ಒಂದ್ಸಲಿ ಆ ಹತ್ತಿ ಕೀಳಬೇಕು ಅಂತ ಆಸೆ ಇತ್ತು. ಹಾಗಾಗಿ ಆಟೋ ನಿಲ್ಲಿಸಿ ಒಂದು ಸ್ವಲ್ಪ ಹತ್ತಿನ ತಗೊಂಡೆ. ಇಲ್ಲಿ ರೋಡ್ ಸೈಡು ತುಂಬ ಹತ್ತಿಗಳ ಗಿಡ ಇದೆ. ಹಾಗೆ ಇಲ್ಲಿ ತುಂಬ ಬಿದ್ದಿತ್ತು ಕೂಡ. ನಾನೊಂದು ಸ್ವಲ್ಪ ತಗೊಂಡೆ. ತುಂಬಾ ಸಾಫ್ಟಾಗಿತ್ತು. ಇದು ರಿಯಲ್ ಆಗಿ ನಾನು ಈ ಥರ ಇಷ್ಟು ನೋಡಿರಲಿಲ್ಲ ಹತ್ತಿನ. ಇದಾದ್ಮೇಲೆ ನಾವು ಬುಕ್ ಮಾಡಿದಂಥ ಸ್ಟೇ ಅದಿತಿ ಗೃಹಕ್ಕೆ ವಾಪಸ್ ಹೊರಟ್ವಿ. ಇಲ್ಲಿಂದಾನೇ ಡೈರೆಕ್ಟಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಾವು ಫ್ರೆಶ್ ಆಗಿ ಅಲ್ಲಿಂದ ರೂಮ್ನ ಚೆಕ್ಔಟ್ ಮಾಡಿದ್ವಿ. ಯಾಕಂದರೆ ನನ್ನ ಫ್ರೆಂಡ್ಸ್ಗೆ ಸ್ವಲ್ಪ ಬೇಗನೆ ಟ್ರೈನ್ ಇತ್ತು, ಬಟ್ ನನಗೆ ಬಸ್ ರಾತ್ರಿ 8:15 ಡ್ರೆಸ್ ಚೇಂಜ್ ಮಾಡಿ ರೂಮ್ ಚೆಕ್ಔಟ್ ಮಾಡಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮತ್ತೆ ಮಠದ ಹತ್ರ ಬಂದ್ವಿ. ಮೊದಲೇ ನನಗೆ ತುಂಬಾ ಪಿಂಪಲ್ಸು, ಸೊ ಬಿಸಿಲಲ್ಲಿ ಓಡಾಡಿ ಇನ್ನೂ ಜಾಸ್ತಿ ಆಗಿದೆ. ಹಾಗೆ ಹಣೆಗಿಟ್ಟಿರೋ ಸ್ಟಿಕ್ಕರ್ ಕೂಡ ಬಿದ್ದು ಹೋಗ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಕೂಡ ಇವಾಗ ಡೈರೆಕ್ಟ್ ಟ್ರೈನಿಗೆ ಹೋಗ್ತಾ ಇರೋ ಕಾರಣ ಅವರು ಇಲ್ಲೇ ಊಟ ತೊಗೊಂಡು ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲೇ ಒಂದು ಹೋಟ್ಲಿಗೆ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಅಷ್ಟು ಊಟ ಎಲ್ಲ ಚೆನ್ನಾಗಿರಲ್ಲ ಅಂತ ಕೇಳ್ಪಟ್ಟಿದ್ದೆ, ಬಟ್ ಸ್ಟಿಲ್ ನಾನು ಇಲ್ಲಿ ಉಡುಪಿ ಹೋಟೆಲ್ ಅಂತ ಇತ್ತು ಅಂತ ತಗೊಂಡೆ. ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಫುಡ್ಡು. ನನ್ನ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹಾಗೆ ಅಲ್ಲಿಂದ ರೈಲ್ವೆ ಸ್ಟೇಷನ್ನಿಗೆ ಹೊರಟರು. ನಾನು ಅಮ್ಮ ಮಾತ್ರ ಮಠದ ಹತ್ರ ಬಂದ್ವಿ. ಇಲ್ಲಿ ಸುಮಾರು ಹೊತ್ತು ನಮಗೆ ಟೈಮ್ ಇತ್ತು. ನಾವು ಸುಮಾರು ಒಂದು 6 ಗಂಟೆ 6:15 ಹಾಗೆ ಬಂದ್ವಿ. ನಮಗೆ ಬಸ್ ಇದ್ದಿದ್ದು 8:00 ಅದು ಇಲ್ಲೇ ಮಂತ್ರಾಲಯದಿಂದ ಇತ್ತು. ಡೈರೆಕ್ಟ್ ಸಾಗರಕ್ಕೆ ಬಸ್ ಇತ್ತು. ನಾವು ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಹಾಗೆ ಆಮೇಲೆ ಎಲ್ಲ ಸುಮಾರು ಜನ ಮಲ್ಕೊಂಡಿದ್ರು. ನಾವು ಹಾಗೆ ನಮ್ಮದು ವೇಲೆಲ್ಲ ಹಾಸ್ಕೊಂಡು ಇಲ್ಲೇ ಮಲ್ಕೊಂಡ್ವಿ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಓಡಾಡಿ ತುಂಬಾ ಸುಸ್ತಾಗಿತ್ತು. ನಾನು ಇಲ್ಲೊಂದು ಅರ್ಧ ಗಂಟೆ ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ತುಂಬಾ ನಂಗೆ ರೆಸ್ಟ್ ಸಿಕ್ತು. ಹಾಗೆ ವಾಪಸ್ ಬರ್ತಾ ಮಂತ್ರಾಲಯದಿಂದ ಸಾಗರ ಹೇಗೆ ಬರ್ಬೋದು ಅಂದರೆ ನಿಮಗೆ ಗೌರ್ಮೆಂಟ್ ಬಸ್ ಇದೆ ಪಲ್ಲಕ್ಕಿ, ಇದರಲ್ಲೇ ನಾವು ಬಂದ್ವಿ. ಸೊ ಅದು 8:15 ಅದು ಬಿಟ್ಟರೆ ಶ್ರೀಕುಮಾರ್ ಟ್ರಾವೆಲ್ಸ್ ಇದೆ, ಅದು 8 ಗಂಟೆಗಿದೆ. ಹಾಗೆ ತುಂಬ ಬಸ್ಸಸ್ಗಳಿದೆ ಶಿವಮೊಗ್ಗಕ್ಕೆ, ಅದು ರಾಯಚೂರಿಂದ. ಅದಕ್ಕೆ ನೀವು ಮಂತ್ರಾಲಯದಿಂದ ಫಸ್ಟ್ ರಾಯಚೂರಿಗೆ ಹೋಗಿ ಅಲ್ಲಿಂದ ನೀವು ಶಿವಮೊಗ್ಗ ಬರ್ಬೋದು. ಸೊ ನಾವು ನೈಟ್ ಬಸ್ ತಗೊಂಡು ಬೆಳಗ್ಗೆ ಸಾಗರ ಬಂದು ರೀಚ್ ಆದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಹಾಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀಕೃಷ್ಣ.